ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಮತ್ತೆ ತಲಾಶ್ ನಡೆದಿದೆ. 2 ದಿನಗಳಿಂದ ಬುರುಡೆಗಾಗಿ ತಡಕಾಡ್ತಾ ಇದ್ದಂತಹ ಎಸ್ಐಟಿಗೆ ಮೊನ್ನೆ ಹಾಗೆ ನಿನ್ನೆಯ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಬಂಗ್ಲೆಗುಡ್ಡಿಯಲ್ಲಿ ಸಿಕ್ಕಿದ್ದಂತಹ ಅಸ್ಥಿಪಂಜರವೊಂದರ ಹಿನ್ನೆಲೆ ಬಯಲಾಗಿದೆ. ಇದೀಗ ಧರ್ಮಸ್ಥಳದ 2 ವ್ಯಕ್ತಿಗಳನ್ನ ಇವತ್ತು ಎಸ್ಐಟಿ ವಿಚಾರಣೆ ಕೂಡ ಮಾಡಿದೆ. ಬಂಗ್ಲೆಗುಡ್ಡೆ ಅಸ್ಥಿಪಂಜರ ರಹಸ್ಯ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಇಲ್ಲಿ ಯಾವುದು ಸತ್ಯ, ಯಾವುದು ಬುರುಡೆ ಎನ್ನುವುದು ಎಸ್ಐಟಿ ಅಧಿಕಾರಿಗಳಿಗೂ ತಿಳಿಯದಾಗಿದೆ. ಭೂಮಿ ಅಗೆದ್ರೂ ಸಿಗದ ಬುರುಡೆ ಅಸ್ಥಿಪಂಜರಗಳು ಈಗ ಎಲ್ಲೆಂದರಲ್ಲಿ ಸಿಗ್ತಾ ಇವೆ. ಇದೀಗ ಅಸ್ಥಿಪಂಜರ ಯಾರದ್ದು ಅನ್ನುವುದನ್ನ ಪತ್ತೆ ಮಾಡುವತ್ತ ಎಸ್ಐಟಿ ಚಿತ್ತ ನೆಟ್ಟಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡಿಯಲ್ಲಿ 9 ಬುರುಡೆ ಅಸ್ಥಿಪಂಜರಗಳು ಪತ್ತೆ. ಎಲ್ಲ ಬುರುಡೆಗಳು ಮೇಲ್ನೋಟಕ್ಕೆ ಪುರುಷರದ್ದು ಎಂದ ತಜ್ಞರು. ನೇತ್ರಾವತಿ ತೀರದಲ್ಲಿ ಅಸ್ಥಿಪಂಜರಗಳಿಗಾಗಿ ತಲಾಶ್ ನಡೀತಾನೆ ಇದೆ. 10 ಎಕರೆ ವಿಸ್ತೀರ್ಣದ ಬಂಗ್ಲೆಗುಡ್ಡ ರಿಸರ್ವ್ ಫಾರೆಸ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದ್ದಾರೆ. ನಿನ್ನೆ 2 ಜಾಗದಲ್ಲಿ ಅಸ್ಥಿಪಂಜರಕ್ಕಾಗಿ ತಡಕಾಡಿದ್ದ ಎಸ್ಐಟಿಗೆ 2 ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿತ್ತು. ಇದೀಗ ಪತ್ತೆಯಾಗಿರೋ ಮೂಳೆಯ ಮೂಲವನ್ನ ಎಸ್ಐಟಿ ಅಧಿಕಾರಿಗಳು ಕೆದಕ್ತಿದ್ದಾರೆ. ಕಳೆದ 2 ದಿನದಿಂದ ಬಂಗ್ಲೆಗುಡ್ಡಿಯಲ್ಲಿ ಅಸ್ಥಿಪಂಜರಗಳಿಗಾಗಿ ಎಸ್ಐಟಿ ತಲಾಶ್ ನಡೆಸಿತ್ತು. ಧರ್ಮಸ್ಥಳದಲ್ಲಿ 10 ಎಕರೆ ವಿಸ್ತೀರ್ಣದ ಬಂಗ್ಲೆಗುಡ್ಡೆ ರಿಸರ್ವ್ ಫಾರೆಸ್ಟ್ನಲ್ಲಿ ಸ್ಥಳ ಮಹಜರು ಮಾಡಿತ್ತು. ಅಸ್ಥಿಪಂಜರಗಳಿಗಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸಿದ್ರು. ನಿನ್ನೆಯ ಕಾರ್ಯಾಚರಣೆಯಲ್ಲಿ ಬಂಗ್ಲೆಗುಡ್ಡೆಯ 2 ಜಾಗದಲ್ಲಿ 2 ತಲೆಬುರುಡೆ ಮೂಳೆಗಳು ಪತ್ತೆಯಾಗಿರುವ ಮಾಹಿತಿ ಇದೆ. ಈ ಮೂಲಕ ಬಂಗ್ಲೆಗುಡ್ಡಿಯಲ್ಲಿ ಇದುವರೆಗೂ ಒಟ್ಟು 9 ತಲೆಬುರುಡೆ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿವೆ. ಮೇಲ್ನೋಟಕ್ಕೆ ಎಲ್ಲಾ ಬುರುಡೆ ಅಸ್ಥಿಪಂಜರಗಳು ಪುರುಷರದ್ದು ಅಂತ ತಜ್ಞರು ಮಾಹಿತಿಯನ್ನ ನೀಡಿದ್ದಾರೆ. ಇದೀಗ ಮಹಜರು ಪ್ರಕ್ರಿಯೆ ಮುಗಿಸಿ ಎಲ್ಲ ಅವಶೇಷಗಳನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ. ಬಂಗ್ಲೆಗುಡ್ಡಿಯಲ್ಲಿ ಕೊಡಗಿನ ಯುಬಿ ಅಯ್ಯಪ್ಪನ ಅಸ್ಥಿಪಂಜರ ಪತ್ತೆ. ನಮ್ಮ ತಂದೆ ಧರ್ಮಸ್ಥಳಕ್ಕೆ ಹೋಗ್ತಿದ್ರು ಎಂದು ದೃಢಪಡಿಸಿದ್ದ ಪುತ್ರ. ಬಂಗ್ಲೆಗುಡ್ಡಿಯಲ್ಲಿ ಸ್ಥಳ ಮಹಜರು ವೇಳೆ ಸಿಕ್ಕಿದ್ದ ಅಸ್ಥಿಪಂಜರ ಯಾರದ್ದು ಅನ್ನೋದು ಗೊತ್ತಾಗಿದೆ. ಕೊಡಗು ಮೂಲದ ಯುಬಿ ಅಯ್ಯಪ್ಪ ಅನ್ನುವವರ ಅಸ್ಥಿಪಂಜರ ಇದು ಅನ್ನುವ ಶಂಕೆ ಮೂಡಿದೆ. ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ಯುಬಿ ಅಯ್ಯಪ್ಪ 7 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ರು. ಬಂಗ್ಲೆಗುಡ್ಡಿಯಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರವೊಂದು ಅವರದ್ದೇ ಎನ್ನುವ ಅನುಮಾನ ಇದೆ. ಇದೀಗ ಡಿಎನ್ಎ ಮ್ಯಾಚ್ ಮಾಡೋಕೆ ನಾವು ಸಿದ್ಧ ಅಂತ ಯುಬಿ ಅಯ್ಯಪ್ಪ ಪುತ್ರ ತಿಳಿಸಿದ್ದಾರೆ. ಅಲ್ಲದೆ ತಮ್ಮ ತಂದೆ ಧರ್ಮಸ್ಥಳಕ್ಕೆ ವರ್ಷದಲ್ಲಿ 2 ಬಾರಿ ಹೋಗಿ ಬರ್ತಿದ್ರು ಅನ್ನುವ ಮಾಹಿತಿ ನೀಡಿದ್ದಾರೆ. ತಂದೆಯವರು 2017 ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಕಾಣೆಯಾಗಿದೆ. ಆಸ್ಪತ್ರೆಗೆ ಹೋದವರು ಅಂತ ಅವರು ಬರಲಿಲ್ಲ, ಅವರು ಸುಳಿವು ಸಿಗಲಿಲ್ಲ ಇಷ್ಟುವರೆಗೂ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಜೊತೆ ಅವರು ಡಿಪಾರ್ಟ್ಮೆಂಟ್ರು ಒಂದು 6 ತಿಂಗಳ ಹುಡುಕಾಡಿದ್ದೀವಿ ನಾವು ಎಲ್ಲ. ನಮ್ಮ ಕೊಡಗಿನಲ್ಲಿ ನನಗೆ ಅದೆಲ್ಲ ಗೊತ್ತಿದೆ, ಜಾಗ ಹೊಳೆಕೆರೆ, ಅನಾಥಾಶ್ರಮ, ಮೈಸೂರು ಕಡೆ ಬಸ್ ಸ್ಟ್ಯಾಂಡು ಇದೆಲ್ಲ, ಯಾವ ಸುಳಿವು ಸಿಗಲಿಲ್ಲ ಇಲ್ಲಿ ಗಂಟ. ನನ್ನ ಮನಸ್ಸು ಅದೇ ಆಗಬಾರ್ದು ಅಂತ ನಾನು ಇನ್ನೂ ಇದು ಮಾಡ್ತಾಯಿದ್ದೀನಿ, ಈಗ ಆಗಿರಬಾರ್ದು ಅಂತ. ತನಿಖೆ ಏನಾದರೂ ಕರೆದ್ರೆ ಹೋಗ್ತೀನಿ, ತನಿಖೆ ಕರೆದ್ರೆ ಖಂಡಿತ ಹೋಗ್ತೀನಿ. ಯಾವ ಥರ ತನಿಖೆ ಆದರೂ ಸರಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಮತ್ತಿಬ್ಬರಿಗೆ ಎಸ್ಐಟಿ ನೋಟಿಸ್ ನೀಡಿತ್ತು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಮತ್ತು ವಕೀಲ ಕೇಶವ್ ಗೌಡಗೆ ಎಸ್ಐಟಿ ವಿಚಾರಣೆಗೆ ಬುಲಾವ್ ನೀಡಿತ್ತು. ಹೀಗಾಗಿ ಶ್ರೀನಿವಾಸ್ ರಾವ್ ಮತ್ತು ಕೇಶವ್ ಗೌಡ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಧರ್ಮಸ್ಥಳದ ಬುರುಡೆ ಪ್ರಕರಣದ ಬಗ್ಗೆ ಮಾತನಾಡಿದ್ದ ಇಬ್ಬರಿಗೂ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಗೈದಿದೆ ಎಂಬ ಮಾಹಿತಿ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ ಅಸ್ಥಿಪಂಜರಗಳು ಪುರುಷರದ್ದೇ ಎಂಬ ಮಾಹಿತಿ ಇದೆ. ಆದ್ರೆ ಇದು ಆತ್ಮಹತ್ಯೆನಾ ಕೊಲೆನಾ ಅನ್ನುವ ಅನುಮಾನ ಇದೆ. ಅಲ್ಲದೆ ಎಷ್ಟು ದೂರ ಬಂದು ಸಾವನ್ನಪ್ಪಿದ್ಯಾಕೆ ಅನ್ನುವ ಹಲವು ಅನುಮಾನಗಳು ಮೂಡ್ತಾ ಇವೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.